ನಿಮಿಷ ನಿಂತ್ಕೊಳ್ಳಿ. ದೇವರಾಜ್ ಬಿಡ್ರಿ ಅವ್ರನ್ನ. ಸರ್ ಸ್ವಲ್ಪ ಬೇಗ ಬನ್ನಿ. ರಿಷಿ ಸರ್ ಹೆಂಗಿದ್ದೀರಾ? ರಿಷಿ ಸರ್ ಏನನ್ನ ತಿಂದ್ರ? ಕಮಲಿ ಅವರೇ, ನೀವು ಯಾಕೆ ಇಲ್ಲಿಗೆ ಬರಕ್ಕೆ ಹೋದ್ರಿ? ರಿಷಿ ಹೇಗಿದೆಯೋ? ನಾನು ಚೆನ್ನಾಗಿದ್ದೀನಮ್ಮ. ಕಮಲಿ ಅವ್ರನ್ನ ಯಾಕೆ ಇಲ್ಲಿಗೆ ಕರ್ಕೊಂಬರಕ್ಕೆ ಹೋದ್ರಿ? ನಾನು ಬರೋದು ಬೇಡ ಅಂತಾನೆ ಹೇಳ್ದೆ ಕಣೋ, ಆದ್ರೆ ಅವಳು ನನ್ನ ಮಾತೇ ಕೇಳಲಿಲ್ಲ. ಸರ್ ನಾನು ನೆನ್ನೆ ಸ್ಟೇಷನ್ಗೆ ಬರಬೇಕು ಅಂತಿದ್ದೆ, ಆದರೆ ಅತ್ತೆ ಮನೆ ಮುಟ್ಲಿಲ್ಲ. ನೀವು ಅದು ಏಟು ಒದ್ದಾಡ್ತಿದ್ರು ಅಂತ ನಾನು ಹೇಗೆ ಸಂಕಟ ಪಡ್ತಿದ್ದೆ ಗೊತ್ತಾ? ನಿಮ್ಮನ್ನು ನೋಡೋ ಗಂಟ ನಂಗೆ ಸಮಾಧಾನ ಇರಲಿಲ್ಲ ಸರ್. ಕಮಲಿ ಅವರೇ, ನೀವು ಮನೆಗೆ ಹೊರಡಿ. ಇವತ್ತಿಂದ ನಿಮ್ಗೆ ಎಕ್ಸಾಮ್ ಅಲ್ವಾ, ಎಕ್ಸಾಮ್ ಬರೀರಿ ಹೋಗಿ. ನನ್ನ ಬಗ್ಗೆ ಯೋಚನೆ ಮಾಡಬೇಡಿ. ಅಪ್ಪ ಲವರ್ನ ಕರ್ಕೊಂಬರ್ತಾರೆ. ಇವತ್ತೊಂದು ನಿರ್ಧಾರ ಆಗುತ್ತೆ. ನಾ ಆದಷ್ಟು ಬೇಗ ಮನೆಗೆ ಬರ್ತೀನಿ. ರಿಷಿ, ಲಾಯರ್ ಊರಲ್ಲಿಲ್ಲ ಕಣೋ, ಅವ್ರನ್ನ ಕರ್ಕೊಂಡು ಬರೋಕ್ಕೆ ನಿಮ್ಮಪ್ಪ ಡೆಲ್ಲಿಗೆ ಹೋಗಿದ್ದಾರೆ. ಸರ್ ಕೋರ್ಟಿಗೆ ಟೈಮ್ ಆಯ್ತು, ನಡೀರಿ. ಅಜ್ಜಿ ಒಂದು ನಿಮಿಷ, ನಿಮ್ಮ ತಾವು ಮಾತಾಡಬೇಕಿತ್ತು. ತಾತ ಹೋಗಿರೋದಕ್ಕೆ ನೀವು ನೋವಾಗಿದ್ದೀರಾ, ನಿಮ್ಮ ಮನಸ್ಸು ಸರಿ ಇಲ್ಲ ಅನ್ನೋದೆಲ್ಲ ದಿಟ. ಆದರೆ ನೀವು ಯಾಕೆ ಹಿಂಗೆ ಮಾಡೋಕ್ಕೆ ಹೋದ್ರಿ? ನೀವು ಎಷ್ಟು ದೊಡ್ಡ ಇನ್ಸ್ಟಿಟ್ಯೂಷನ್ನ ನಡೆಸ್ತಾ ಇದ್ದೀರಾ, ಎಂತೆಂಥ ಮಕ್ಕಳು ಮನಸ್ಸನ್ನೇ ಅರ್ಥ ಮಾಡ್ಕೊಂಡಿದ್ದೀರಾ. ಅಂಥದ್ರಲ್ಲಿ ನಿಮ್ಮ ಸ್ವಂತ ಮೊಮ್ಮಗಳ ಮನಸ್ಸನ್ನು ಯಾಕೆ ನೋಯಿಸ್ಬಿಟ್ರಜ್ಜಿ? ಎಲ್ಲಿಂದನೋ ಬಂದು ನಮ್ಮಂಥವ್ರನ್ನ ಮೊಮ್ಮಕ್ಕಳ ಥರ ಮನೇಲಿ ಇಟ್ಕೊಂಡು ಓದಿಸ್ತಾ ಇದ್ದೀರಾ. ಅಂಥದ್ರಲ್ಲಿ ನಿಮ್ಮ ಮೊಮ್ಮಗನ ಥರ ಇದ್ದಿದ್ದು ರಿಷಿ ಸರ್ನ ಯಾಕೆ ಪೊಲೀಸವ್ರು ಕರ್ಕೊಂಡು ಹೋಗಂಗೆ ಮಾಡಿದ್ರೆ ಅಜ್ಜಿ? ರಿಷಿ ಸರ್ ಎಂಥವ್ರು ಅಂತ ನಿಮ್ಗೆ ಗೊತ್ತಿಲ್ಲ ಅಜ್ಜಿ? ಹಾಂ, ನೀವು ತಪ್ಪು ಮಾಡಿದ್ರಿ ಅಜ್ಜಿ, ದುಡುಕ್ಬಿಟ್ರಿ ನೀವು. ಮುಚ್ಚ ಬಾಯಿ. ಗಂಡನ್ನ ಕಳ್ಕೊಂಡಿರೋಳು ನಾನು, ಪ್ರತಿ ಕ್ಷಣ ನೋವು ಅನುಭವಿಸ್ತಾ ಇರೋಳು ನಾನು. ಆದ್ರೆ ತಪ್ಪನ್ನ ತಪ್ಪು ಅಂತ ಹೇಳೋದು ನನ್ನ ತಪ್ಪ? ನನ್ನ ಗಂಡನ್ನ ಕೊಂದು ಮೊಸಳಿ ಕಣ್ಣೀರು ಹಾಕ್ತಾ ಇರೋನ್ನ ಪೊಲೀಸವ್ರಿಗೆ ಹಿಡ್ಕೊಟ್ಟಿದ್ದು ನನ್ನ ತಪ್ಪ? ಅಜ್ಜಿ, ಅವರೇ ಕೊಲೆ ಮಾಡಿದರೆ ಇನ್ವೆಸ್ಟಿಗೇಷನ್ ಆಗಲಿ, ಆದರೆ ನೀವೇ ಅವ್ರನ್ನ ಅರೆಸ್ಟ್ ಮಾಡಿಸಿ ಕಮಲಿ ಜೀವನ ಯಾಕೆ ಕತ್ಲೆ ಮಾಡಿಬಿಟ್ರಿ? ಏಯ್, ಅವನೇ ಕೊಲೆ ಮಾಡಿದ್ದು ಅನ್ನೋದಕ್ಕೆ ಎಲ್ಲ ಸಾಕ್ಷಿಗಳು ಇದೆ ಅಂದಮೇಲೆ ಅರೆಸ್ಟ್ ಮಾಡಿಸಿದ್ದು ಹೇಗೋ ತಪ್ಪಾಗತ್ತೆ? ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ಮಾತ್ರ ನೋಡ್ಕೊ, ಅಧಿಕ ಪ್ರಸಂಗತನ ಮಾಡಬೇಡ. ಸರ್, ಇದೇನು ಸರ್ ಇದು? ಸೆಂಟ್ರಲ್ ಜೈಲಿಗೆ ಕಳ್ಸೋಕೆ ಆರ್ಡರ್ ಆಗಿದೆ. ಈ ಪ್ರೊಸೀಜರ್ ಇರೋದೇ ಹಾಗೆ ಮೇಡಮ್. ನಿಮ್ಮ ಕಡೆ ಲಾಯರ್ ಬಂದಿದ್ರೆ ಇವತ್ತು ಬೇಲ್ ಸಿಗೋ ಚಾನ್ಸ್ ಇತ್ತು.
ಸರ್ ಋಷಿ, ನೀನೇನು ಯೋಚನೆ ಮಾಡಬೇಡ. ನಿಮ್ಮಪ್ಪ ಲಾಯರ್ನ ಕರ್ಕೊಂಡು ಬಂದು ಆದಷ್ಟು ಬೇಗ ಬೇಲಿಗೆ ಅರೇಂಜ್ ಮಾಡ್ತಾರೆ. ಪರವಾಗಿಲ್ಲ ಅಮ್ಮ, ನಾನೇನು ತಪ್ಪೇ ಮಾಡಿಲ್ಲ ಅಂದಾಗ ನಾನು ಹೆದರೋ ಅವಶ್ಯಕತೆ ಇಲ್ಲ. ನಾನು ಹೆದರೋದು ಇಲ್ಲ. ನೀವು ನನ್ನ ನಂಬಿದ್ದೀರಲ್ಲ, ಅಷ್ಟೇ ಸಾಕು. ಕಮಲಿ ಅವರೇ, ಟೈಮ್ ಆಯಿತು, ಹೊರಡಿ. ನನಗೆ ಗೊತ್ತು ನಿನ್ನೆ ನೀವೇನು ಓದಿರಲ್ಲ ಅಂತ. ಅಟ್ಲೀಸ್ಟ್ ಈಗಾದರೂ ಸ್ವಲ್ಪ ಬೇಗ ಹೋಗಿ ಓದ್ಕೊಂಡು ಎಕ್ಸಾಮ್ ಅಟೆಂಡ್ ಮಾಡಿ. ರಿಷಿ ಸರ್, ಇಂಥ ಸ್ಥಿತಿನಾಗೆ ನಾನು ನಿಮ್ಮನ್ನು ಬಿಟ್ಟು ಹೆಂಗೆ ಹೋಗ್ಲಿ? ಈ ಸಮಯದಾಗ ಹೆಂಗ್ ಸರ್ ಎಕ್ಸಾಮ್ ಬರೀಲಿ? ನನಗೇನು ಆಗಲ್ಲ ಕಮಲಿ ಅವರೇ, ನನ್ನ ಯೋಚನೆ ಬಿಡಿ. ನಿಮ್ಮ ಜೀವನದ ಕನಸೇನು ಹೇಳಿ? ಓದಬೇಕು, ನೀವು ಅಂದ್ಕೊಂಡಿದ್ದನ್ನು ಸಾಧಿಸಬೇಕು ಅಂತಲ್ವಾ? ಇದು ಫೈನಲ್ ಇಯರ್ ಎಕ್ಸಾಮ್. ಇದನ್ನು ನೀವು ಅಟೆಂಡ್ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಇಷ್ಟು ದಿನ ಓದಿದ್ದೆಲ್ಲ ವೇಸ್ಟ್ ಆಗುತ್ತೆ ಕಮಲಿ ಅವರೇ. ಪ್ಲೀಸ್ ಹೊರಡಿ. ಇಲ್ಲ ಸರ್, ನಾನು ಎಕ್ಸಾಮ್ಗೆ ಹೋಗೋಕ್ಕಿಲ್ಲ. ನಂಗದ್ರ ಅವಶ್ಯಕತೆನೂ ಇಲ್ಲ. ಕಮಲಿ ಅವರೇ, ಏನು ಹೇಳ್ತೀರಾ? ಎಕ್ಸಾಮ್ಗೆ ಹೋಗಲ್ಲ ಅಂದರೆ ಏನು ಅರ್ಥ? ನೋಡಿ, ನೀವು ಚೆನ್ನಾಗಿ ಓದಬೇಕು. ನೀವು ಎಕ್ಸಾಮ್ ಬರೀರಿ, ಫಸ್ಟ್ ಹೋಗಿ. ಇಲ್ಲ ಅಂತ ಹೇಳಿದ್ನಲ್ಲ ಸರ್, ನನಗೆ ನೀವು ಮುಖ್ಯ. ಈ ಎಕ್ಸಾಮ್ ಬೇಕಾದ್ರೆ ಆಮ್ಯಾಗ ಬರ್ಕೋಬೋದು. ನಾನು ನಿಮ್ಮನ್ನು ಎಲ್ಲೂ ಬಿಟ್ಟು ಹೋಗೋಕ್ಕಿಲ್ಲ. ನಾನು ನಿಮ್ಮ ಜೊತೆಗೆ ಇರ್ತೀನಿ. ಕಮಲಿ ಅವರೇ, ನೀವು ನನ್ನ ಮಾತು ಕೇಳ್ತೀರಲ್ವಾ? ನನಗೋಸ್ಕರ ಹೋಗಿ ಎಕ್ಸಾಮ್ ಬರೀರಿ. ಈಗಾಗಲೇ ಒಂದು ನೋವಲ್ಲಿದ್ದೀನಿ. ಈಗ ನೀವು ನನ್ನಿಂದ ಹೋಗಿ ಎಕ್ಸಾಮ್ ಬರಲಿಲ್ಲ ಅಂತ ಹೇಳಿದ್ರೆ ನಂಗೆ ಇನ್ನೂ ಗಿಲ್ಟ್ ಕಾಡುತ್ತೆ ಕಮಲಿ ಅವರೇ. ಪ್ಲೀಸ್. ಕಮಲಿ, ರಿಷಿ ಅಷ್ಟೊಂದು ಕೇಳ್ಕೊತಿದ್ದಾನಲ್ಲ, ಎಕ್ಸಾಮ್ ಬರೀ. ಸರಿ ಸರ್, ನಿಮಗೋಸ್ಕರ ನಾನು ಎಕ್ಸಾಮ್ ಬರಿತೀನಿ. ಥ್ಯಾಂಕ್ ಯು ಕಮಲಿ ಅವರೇ. ಅಮ್ಮ, ಕಮಲಿ ಅವ್ರನ್ನ ಕಾಲೇಜಿಗೆ ಕರ್ಕೊಂಡು ಹೋಗಿ. ಸರಿ ರಿಷಿ, ಯು ಟೇಕ್ ಕೇರ್. ಹಾಂ ಮಾ. ಥ್ಯಾಂಕ್ ಯು ಕಮಲಿ ಅವರೇ. ಆಲ್ ದಿ ವೆರಿ ಬೆಸ್ಟ್. ಚಿನ್ನ, ಯಾವುದಕ್ಕೂ ತಲೆ ಕೆಡ್ಸ್ಕೊಬೇಡ. ಆದರೆ ಎಕ್ಸಾಮ್ ಮಾತ್ರ ಸಖತ್ತಾಗಿ ಬರಬೇಕು ಹೇಳಿದ್ದೀನಿ, ಓಕೆನಾ? ಏನು ಓದೇ ಇಲ್ಲ ಕಣೋ. ಟೆನ್ಷನಲ್ಲಿ ಏನು ಬರಿತೀನೋ ಗೊತ್ತಿಲ್ಲ. ತಲೆ ಕೆಡ್ಸ್ಕೊಬೇಡ ಚಿನ್ನ ನೀನು. ಓ ಹಲೋ ಸರ್, ಹೇಳಿ. ಹೌದಾ, ಸರಿ ಸರ್. ಯಾರ್ದು ಫೋನ್ ನಂಬರ್? ಚಿನ್ನ, ಅದು ನಿಮ್ಮ ಅಣ್ಣಂಗೆ ಬೇಲ್ ಸಿಗ್ಲಿಲ್ವಂತೆ, ಸೆಂಟ್ರಲ್ ಜೈಲ್ಗೆ ಹಾಕ್ತಾರಂತೆ. ಚಿನ್ನ, ಬೇಜಾರು ಮಾಡ್ಕೋಬೇಡ ಚಿನ್ನ. ಇಲ್ಲ ನೋಡು, ಜೈಲಲ್ಲಿ ನಮ್ಮ ಹುಡುಗರು ಇದ್ದಾರೆ. ನಾನು ಆಗ್ಲೇ ಎಲ್ಲ ಹೇಳಿ ವ್ಯವಸ್ಥೆ ಮಾಡಿದ್ದೀನಿ. ನೀನು ಆರಾಮಾಗಿರು. ಪಾಪ ನಮ್ಮಣ್ಣ, ಅವನಿಗೆ ಯಾಕಿಂತ ಕಷ್ಟ ಬಂತು? ಕಮಲಿ ಟೆನ್ಷನಲ್ಲಿ ಎಕ್ಸಾಮ್ ಹೇಗೆ ಬರೀತಾಳೋ ಏನೋ. ಹೌದಲ್ಲ? ಛೇ, ಕಮಲಿನ ಕಾಲೇಜಿಗೆ ಬಂದಿಯವಳು ಇಲ್ವೋ ಅದು ಗೊತ್ತಿಲ್ವೇ? ಚಿನ್ನ, ಒಂದು ಕೆಲಸ ಮಾಡೋಣ, ನೀನು ಒಳಗೆ ಹೋಗಿರೋ, ನಾನೇ ಹೋಗಿ ಕಮಲಿನ ಕರ್ಕೊಂಬರ್ತೀನಿ. ಆಮೇಲೆ ಅವಳು ಎಕ್ಸಾಮ್ ಬರಲಿಲ್ಲ ಅಂತ ಕೂತ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ. ಹಾಂ, ಸರಿ. ಅಮರ್, ಅಮ್ಮನ ಕಾರ್ ಬಂತು.
ಅರೆ ಅಮ್ಮನೇ ಕಮ್ಲಿಂಗ್ ಕರ್ಕೊಂಡು ಬಂದಿದ್ದಾರೆ. ಸದ್ಯ ಒಳ್ಳೇದಾಯ್ತು. ಚಿನ್ನ ನೀನೋಗು, ಓದ್ಕೋ ಹೋಗು, ಎಕ್ಸಾಮ್ ಚೆನ್ನಾಗಿ ಬರೀ. ಹಾಂ, ಆಲ್ ದ ಬೆಸ್ಟ್. ಬಾಯ್. ಬಾಯ್. ಕಮ್ಲಿ, ಓದಿರೋದಷ್ಟೇ ನಿನ್ನ ತಲೆಯಲ್ಲಿರಲಿ. ಬಾಕಿ ಎಲ್ಲ ಬಿಟ್ಟು ಆರಾಮಾಗಿ ಎಕ್ಸಾಮ್ ಬರಿ. ನಾನೇನು ಸರಿಯಾಗಿ ಓದ್ಕೊಂಡಿಲ್ಲ ಅತ್ತಮ್ಮ. ಇವತ್ತು ಎಕ್ಸಾಮ್ನಾಗೆ ಅದೇನು ಬರಿತೀನೋ ಏನೋ. ನಂಗೆ ಆಶೀರ್ವಾದ ಮಾಡಿ. ಒಳ್ಳೇದಾಗಲಿ. ಕಮ್ಲಿ, ನನಗೆ ನಿನ್ನ ಮೇಲೆ ತುಂಬ ನಂಬಿಕೆ ಇದೆ. ಕ್ಲಾಸಲ್ಲಿ ಪಾಠ ಮಾಡಿದ್ದನ್ನು ಕೇಳಿಸ್ಕೊಳ್ದೇ ಇರೋರು ಮತ್ತೆ ಮತ್ತೆ ಓದಿ ನೆನ್ಪಿಟ್ಕೋಬೇಕಾಗತ್ತೆ. ಆದರೆ ನೀನು ಹಾಗಲ್ಲ. ಕ್ಲಾಸಲ್ಲಿ ಪಾಠ ಮಾಡಿದ್ದು ನಿನ್ನ ತಲೆಯಲ್ಲಿ ಹಾಗೆ ಉಳಿದ್ಬಿಡುತ್ತೆ. ಅದು ಅಲ್ಲದೆ ನಡೆದಿರೋ ಎಲ್ಲ ಎಕ್ಸಾಮಲ್ಲೂ ನೀನೇ ಫಸ್ಟ್ ಬಂದಿದ್ಯಾ. ಈ ಸರಿನೂ ನೀನು ಒಳ್ಳೆ ಮಾರ್ಕ್ಸ್ ತಗೋತೀಯ ಅನ್ನೋ ನಂಬಿಕೆ ನನಗಿದೆ. ಕೂಲಾಗಿ ಎಕ್ಸಾಮ್ ಬರಿ. ಆಲ್ ದಿ ಬೆಸ್ಟ್. ಸರಿ ಅತ್ತೆಮ್ಮ, ನೀವು ಮೊದಲು ಮನೆಗೆ ಹೋಗಿ. ನೆನ್ನೆ ರಾತ್ರಿ ಎಲ್ಲ ನೀವು ನಿದ್ದೆನೇ ಮಾಡಿಲ್ಲ. ರೆಸ್ಟ್ ಮಾಡಿ ಅತ್ತೆಮ್ಮ. ಅಡುಗೆ ಎಲ್ಲ ಮಾಡಿಟ್ಟು ಬಂದೀವ್ನಿ. ಸರಿಯಾದ ಟೈಮ್ಗೆ ಊಟ ಮಾಡಿ. ನನ್ನ ಬಗ್ಗೆ ನೀನು ಯೋಚನೆ ಮಾಡಬೇಡ ಕಮಲಿ. ಎಕ್ಸಾಮ್ ಚೆನ್ನಾಗಿ ಮಾಡು. ಕಮ್ಲಿ, ನೀನ್ ಎಲ್ಲಿ ಬರೋದಿಲ್ವೋ ಅನ್ಕೊಂಡಿದ್ದೆ. ನನಗೂ ಬರಕ್ ಮನ್ಸಿರ್ಲಿಲ್ಲ ರಚನಾ, ಆದ್ರೆ ನಿಮ್ಮ ಅಣ್ಣಂಗೋಸ್ಕರ ಬಂದೆ. ಕಮ್ಲಿ, ಹೇಗಿದ್ಯಾ? ಚೆನ್ನಾಗಿದ್ದೀನಿ ಅಂತ ಹೇಳಿದ್ರೆ ಸುಳ್ಳು ಹೇಳ್ದಂಗೆ ಆಯ್ತೈತೆ ಸಂಭು. ಓಲಿ ಬಿಡು, ಎಕ್ಸಾಮ್ ಬರೆಯಕ್ಕೆ ಬಂದ್ಯಲ್ಲ ಅದೇ ಖುಷಿ. ಚೆಂದಾಗಿ ಓದ್ಕೊಂಡಿದ್ಯಾ? ಇಲ್ಲ ಶಂಭು, ಏನು ಓದಿಲ್ಲ. ಆದ್ರೂ ನೀನು ಚೆಂದಾಗೆ ಬರಿತೀಯ ಬಿಡು. ಹೋಗು, ಹೋಗಿ ಆಲ್ ಟಿಕೆಟ್ ಎತ್ಕೊಂಬ ಹೋಗು. ಕಮಲಿ, ಕಮಲಿ, ಇದೇನಾಯ್ತ ಚಂಪಿ? ಯಾಕೆ ಹಿಂಗ್ ಓಡ್ ಬತ್ತಿದ್ಯಾ? ಕಮಲಿ, ನಿಂಗೆ ಹಾಲ್ ಟಿಕೆಟ್ ಕೊಡಬಾರ್ದು ಅಂತ ಮಾತಾಡ್ತಿದ್ದಾರೆ. ಯಾಕೆ ಚಂಪಿ? ನೀನು ಎಕ್ಸಾಮ್ ಬರೀಬಾರ್ದು ಅಂತ ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡಿದ್ಯಂತೆ. ನಮಗೆ ಮಮ ಬಂದಿದೆ ನಿಂಗೆ ಹಾಲ್ ಟಿಕೆಟ್ ಕೊಡಬಾರ್ದು ಅಂತ. ಏನು ಹೇಳ್ತಿದ್ಯಾ ಚಂಪಿ? ಯಾರಿಂಗ್ ನಿರ್ಧಾರ ಮಾಡಿದ್ರು? ಇನ್ಯಾರು? ಮ್ಯಾನೇಜ್ಮೆಂಟ್ ಅಂದ್ರೆ ಅಜ್ಜಿನೇ, ಅವರೇ ಮಾಡಿರ್ತಾರೆ. ಅಜ್ಜಿನಾ? ಅಜ್ಜಿ ಯಾಕೆ ಹಿಂಗ್ ಮಾಡ್ತಾರೆ? ನಾನು ಇವಾಗಲೇ ಹೋಗಿ ಕೇಳ್ತೀನಿ. ಅಜ್ಜಿ, ಇದು ದಿಟ್ಟನ ಅಜ್ಜಿ? ನಂಗೆ ಹಾಲ್ ಟಿಕೆಟ್ ಕೊಡಬಾರ್ದು ಅಂತ ಎಲ್ಲರೂ ಮಾತಾಡ್ತವ್ರಂತೆ. ಅಂತ ತಪ್ಪು ನಾನು ಏನು ಮಾಡೀನಿ? ರಿಸಿ ಸರು ಏನು ತಪ್ಪು ಮಾಡಿಲ್ಲ ಅಂತ ನಾನು ಏಟೇ ಹೇಳಿದ್ರು ನನ್ನ ಮಾತು ಕೇಳ್ದೆ ಅವ್ರನ್ನ ಅರೆಸ್ಟ್ ಮಾಡಿಸಿದ್ರಿ. ಈಗ ನಂಗೆ ಹಾಲ್ ಟಿಕೆಟ್ ಕೊಡಬಾರ್ದು ಅಂತ ಹೇಳಿದ್ದೀರಾ. ಇದ್ರರ್ಥ ಏನಜ್ಜಿ? ನಮ್ಮ ಯಾಕೆ ದ್ವೇಷ ಸಾಧಿಸ್ತಿದ್ದೀರಾ? ಯಾಕಜ್ಜಿ ಏನು ಮಾತಾಡ್ತಿಲ್ಲ? ನನ್ನ ತವ ಮಾತಾಡೋಕ್ಕೂ ನಿಮ್ಗೆ ಇಷ್ಟ ಇಲ್ವಾ? ಅಜ್ಜಿ, ನನ್ನ ಕನಸೇನು ಅಂತ ನಿಮಗೆ ಸೆಂದ ಗೊತ್ತು. ಆ ಕನಸು ಚಿಕ್ಕ ಸಸ್ಯ ಆದಾಗ್ಲಿಂದ ದೊಡ್ಡ ಮರವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡಿದವ್ರು ನೀವೇ. ಈಗ ಆ ಮರಕ್ಕೆ ಇದ್ದಕ್ಕಿದ್ದಂಗೆ ಕೊಡ್ಲಿ ಪೆಟ್ಟಾಗ್ತಿದ್ದೀರಲ್ಲ, ಇದು ನ್ಯಾಯನಾ ಅಜ್ಜಿ? ಅಂತ ಅಪರಾಧ ನಾನು ಏನು ಮಾಡೀನಿ? ಅಜ್ಜಿ, ನಾನು ಈಟೆಲ್ಲ ಮಾತಾಡ್ತಿದ್ರು ನನ್ನ ತವ ಒಂದು ಮಾತು ಮಾತಾಡ್ತಿಲ್ಲ. ಯಾಕೆ ನನ್ನ ಮುಖನೂ ನೋಡ್ತಿಲ್ಲ?
ಮಾಡಬೇಡಿ ಅಜ್ಜಿ, ನನ್ನ ಕಡೆ ನೋಡಿ. ನಾನು ಯಾಕೆ ಎಕ್ಸಾಮ್ ಬರಿಬಾರ್ದು ಅಂತ ನಂಗೊಂದು ಸರಿಯಾದ ಕಾರಣ ಕೊಡಿ. ಅಜ್ಜಿ ಮಾತಾಡಿ ಪ್ಲೀಸ್. ಅನಿಕಾ, ನೀನಾ? ಎಸ್, ನಾನೇ ಅನಿಕಾ ಮಹಾಜನ್, ಓನರ್ ಆಫ್ ಅನ್ನಪೂರ್ಣ ಇನ್ಸ್ಟಿಟ್ಯೂಟ್. ಏನು ಹೇಳ್ತಿದ್ಯಾ ನೀನು? ಮತ್ತೆ ಅಜ್ಜಿ? ಅಂದರೆ ನಂಗೆ ಹಾಲ್ ಟಿಕೆಟ್ ಕೊಡ್ದಿರಂಗೆ ಮಾಡಿದ್ದು ನೀನಾ? ಲಿಸನ್ ಕಾಮಲಿ, ಅಜ್ಜಿ ಏನು ಹೇಳು ಅಂತ ಹೇಳಿದ್ರೋ ನಾನು ಅದನ್ನೇ ನಿನಗೆ ಹೇಳ್ತೀನಿ. ಒಬ್ಬ ಕೊಲೆಗಾರನ ಹೆಂಡ್ತಿ ನೀನು. ನಮ್ಮ ಕಾಲೇಜಲ್ಲಿ ಓದಕ್ಕೆ ಅರ್ಹತೆ ಇಲ್ಲದೆ ಇರೋಳು ನೀನು. ಒಬ್ಬ ಕೊಲೆಗಾರನ ಸಪೋರ್ಟ್ ಮಾಡೋದು ಒಂದು ಕೊಲೆ ಮಾಡಿದಷ್ಟೇ ದೊಡ್ಡ ಅಪರಾಧ. ನಿನ್ನಂಥವ್ರಿಗೆ ನಮ್ಮ ಕಾಲೇಜಲ್ಲಿ ಎಕ್ಸಾಮ್ ಬರೆಯೋಕ್ಕೆ ಅವಕಾಶ ಕೊಡಬಾರ್ದು. ಅಂತ ಅಜ್ಜಿ ಹೀಗೆಲ್ಲ ಹೇಳಿದ್ರು ಕಮಲಿ. ನನಗೆ ಪವರ್ ಆಫ್ ಅಟಾರ್ನಿ ಕೊಟ್ಟು ಕಾಲೇಜ್ ನಡೆಸು ಅಂತ ಹೇಳಿ ಇನ್ನೊಂದು ಆರ್ಡರ್ ಕೂಡ ಮಾಡಿದ್ರು. ಏನು ಗೊತ್ತಾ?